ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಸಮಾರಂಭದ ಹಿನ್ನೆಲೆ ಅದ್ದೂರಿ ರಥೋತ್ಸವ ಜರುಗಿತು. ಶ್ರೀ ಗುರು ಸಾರ್ವಭೌಮ ಟ್ರಸ್ಟ್ ವತಿಯಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾದ 3 ದಿನದ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದ್ದು, 2ನೇ ದಿನದ ಆರಾಧನಾ ಮಹೋತ್ಸವದ ಹಿನ್ನೆಲೆ ಭವ್ಯ ರಥೋತ್ಸವ ಜರುಗಿತು. ಮಧ್ಯಾರಾಧನೆ ಹಿನ್ನೆಲೆ ರಾಯರಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಪ್ರವಚನ, ತೀರ್ಥ ಪ್ರಸಾದ, ಕುಂಕುಮಾರ್ಚನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಇಂದು ಆರಾಧನಾ ಮಹೋತ್ಸವ ಹಿನ್ನೆಲೆ ಭವ್ಯ ರಥೋತ್ಸವ ನೆರವೇರಿಸಲಾಯಿತು ಎಂದು ದೇವಸ್ಥಾನ ಸಮಿತಿ ಮುಖಂಡರು ತಿಳಿಸಿದರು. पूज्याय राघवेंद्राय सत्यधर्म रथाय च ಭಜಿತಾಂ ಕಲ್ಪವೃಕ್ಷ ಕಾಮಧೇನುವೆ. ನಮ್ಮ ಬಸವೇಶ್ವರ ಕಾಲನಿ ರಾಯರ ಮಠದ ಈ 38ನೇ ವರ್ಷದ ಆರಾಧನೆ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸುತ್ತದೆ. ಬೆಳಗ್ಗೆ ಸುಪ್ರಭಾತದಿಂದ ಶುರುವಾಗುತ್ತದೆ. ಆಮೇಲೆ ಪಾರಾಯಣ, ಆಮೇಲೆ ಪಂಚಾಮೃತ ಅಭಿಷೇಕ, ಆಮೇಲೆ ಪಲ್ಲಕ್ಕಿ ಸೇವೆ, ಆಮೇಲೆ 5 ಮಂದಿ ಬ್ರಾಹ್ಮಣರಿಗೆ ಅಲಂಕಾರ ಸೇವೆಯನ್ನು ಮಾಡ್ತೇವೆ ಡೈಲಿ 3 ದಿನ. ಇವತ್ತು ಮಧ್ಯಾರಾಧನೆ, ನಾಳೆ ಲಾಸ್ಟ್ ಕೊನೆಯದು. ಇವತ್ತಂದ್ರೆ ರಥೋತ್ಸವ ಇರ್ತದೆ ವಿಶೇಷವಾಗಿ. ಈ ಸಲ ಏನಂದರೆ ನಮ್ಮ ರಾಯರ ಮಠ ರಿನಿವೇಷನ್ ಮಾಡಿದ್ದೀವಿ. ಸುಮಾರಾಗಿ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಭಕ್ತಾದಿಗಳು ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಇದು ಮಾಡಿದ್ವಿ, ಒಂದು ರಿನಿವೇಷನ್ ಮಾಡಿ ಈ ಸಲ ಒಂದು ಬೇರೆ ವೈಭವವನ್ನು ಮಾಡ್ತಾಯಿದ್ದೀವಿ. ಈ ಸುಮಾರು ದಿನ ನಿನ್ನೆ ಒಂದು 1,500 ಜನ, ಇವತ್ತೂ ಒಂದು 2,000 ಜನ ಆಗ್ಬೋದು ಅಂತ ನಮ್ಮದು ಇದೇ ಇದೆ. ಎಲ್ಲರಿಗೂ ತೀರ್ಥ ಪ್ರಸಾದ ಎಲ್ಲ ಯಥಾ ರೀತಿ ನಡೀತಾ ಇದೆ. ಮಾಡುವಾಗ ವೆಂಕಟರಮಣನ ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣನನ್ನು ಆ ರಾಯರ ಹಿಂದುಗಡೆ ಸ್ಥಾಪನಾ ಮಾಡಿದ್ದೇವೆ. ಅದು ಮೂರ್ತಿ ಕೂಡ ಭಾಳ ಚೆನ್ನಾಗಿ ಇದಾಗ್ತದೆ. ಈಗ ಅರ್ಚಕರು ಸುದಾ ಇಲ್ಲಿ ಸರಿಯಾಗಿ ಕೆಲಸ ಮಾಡಿಕೊಂಡು ಆ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಮೂಳಪರ್ಯಂತಂ ಗುರುನಾಮಾಕೃತ್ಯಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಸತ್ಯಾಭಿದ್ಧಕರಾಬ್ಜೋತಾನ್ 50 ವರ್ಷಪೂಜಕಾನ್ ಸತ್ಯಪ್ರಮೋ ತೀರ್ಥಾರ್ಯಾನ್ ನವಮಿನ್ಯಾಸುಧಾರತಾನ್. ಹರಿ ಓಂ.
ನನ್ನ ಹೆಸರು ಕಲ್ಯಾಣಾಚಾರ್ಯ ಜೋಶಿ ಅಂಥೇಳಿ. ನಾನು ಈ ಗುಡಿ ಯಾವತ್ತಿನಿಂದ ಸ್ಥಾಪನೆ ಆಗಿದೆ ಆವತ್ತಿನಿಂದ ನಾನು 7 ವರ್ಷ ಅರ್ಚಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ. ಈ ರಾಯರ ವೃಂದಾವನ ಮೊದಲಿನ ವೃಂದಾವನ ಸ್ವಲ್ಪ ಬಾಗಿತ್ತು ಅಂತ ತಿಳ್ಕೊಂಡು ಇದು ರೆನೋವೇಷನ್ ಆದಮೇಲೆ ಹೊಸ ವೃಂದಾವನವನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಮೊದಲು ಪ್ರತಿಷ್ಠಾಪನೆ ಆಗಿದ್ದು 1988 ಫೆಬ್ರವರಿ 7 ತಾರೀಕು ಆಗಿತ್ತು. ಈಗ 39 ವರ್ಷದಿಂದ ಈ ಮಠ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಈಗ ಆರಾಧನೆ ಪ್ರತಿ ವರ್ಷವೂ 3 ದಿವಸ ನಾವು ಆರಾಧನೆಯನ್ನು ಮಾಡ್ತೇವೆ. ನಿನ್ನೆ ಪೂರ್ವಾರಾಧನೆ ಆಯಿತು, ಇವತ್ತು ಮಧ್ಯಾರಾಧನೆ ರಥೋತ್ಸವ ಸಹಿತವಾಗಿ, ಆಮೇಲೆ ಅಲಂಕಾರ ಬ್ರಾಹ್ಮಣರ ಅಲಂಕಾರ ಸೇವಾ ಆಗ್ತದೆ, ರಾಯರಿಗೆ ಅಲಂಕಾರ ಸೇವಾ ಆಗ್ತದೆ. ಇದು 354ನೇ ರಾಯರ ಆರಾಧನೆ. ರಾಯರ ಮೂಲ ವೃಂದಾವನ ಮಂತ್ರಾಲಯದಲ್ಲಿದೆ. ಅದು 354ನೇ ವರ್ಷದ್ದು. ಅವರು ವೃಂದಾವನಸ್ಥರಾಗಿ 354 ವರ್ಷ ಆಯಿತು. ಆ ಆರಾಧನೆಯನ್ನು ಇವತ್ತು ನಾವು ಇಲ್ಲಿ ವಿಜೃಂಭಣೆಯಿಂದ ಭಕ್ತರ ಸಹಕಾರದಿಂದ ನಾವೆಲ್ಲ ಮಾಡ್ತಾಯಿದ್ದೇವೆ. ಈ ರೀತಿ ಈ ಮಠದ ವೃತ್ತಾಂತ. ಇಲ್ಲಿ ಅತಿ ಸನ್ನಿಧಾನ ಇರೋದರಿಂದ ಇದು ಏಕಶಿಲಾ ವೃಂದಾವನ, ಅದಕ್ಕೆ ಇಲ್ಲಿ ರಾಯರ ಸನ್ನಿಧಾನ ಹೆಚ್ಚಿಗಿದೆ ಅಂತ ಒಂದು ದೃಷ್ಟಾಂತ ಹೇಳಬೇಕು ಅಂತಂದರೆ, ಇಲ್ಲಿ ಬಂದವರೆಲ್ಲ ಏನು ಬೇಡ್ಕೋತಾರೆ ಅದು ಅವ್ರ ಮನಸ್ಸಿಗೆ ತಕ್ಕಂತೆ ಆ ಕೆಲಸಗಳು ಆಗಿ ಹೋಗ್ತವೆ. ಅದರಿಂದ ಇಲ್ಲಿ ನಮಗೆ ಈ ರಾಯರ ವೃಂದಾವನದಲ್ಲಿ ಸನ್ನಿಧಾನ ರಾಯರು ಇಲ್ಲಿ ಪ್ರತ್ಯಕ್ಷವಾಗಿ ಇದ್ದಾರೆ ಅಂತ ತಿಳ್ಕೊಂಡು ನಮಗೆ ಭಾಸ ಆಗ್ತದೆ, ನಮಗೆ ಹೆಮ್ಮೆನೂ ಅನ್ನಿಸ್ತದೆ. ಕೃಷ್ಣ ಅರ್ಪಣ ಹೇಳಿನಿ. ರಾಯರ ದರ್ಶನ ಪಾಪ ವಿಮೋಚನ ಮಂಗಳಾಭರಣ ಪೂರ್ಣ, ದೇವರ ಪ್ರೇರಣೆ ನಡೆಸುವ ಯತಿಗಳ ದರ್ಶನ ಕೋಟಿ ಪುಣ್ಯ. ಭಾಗ್ಯವಿದು ಸೌಭಾಗ್ಯವಿದು ಬೃಂದಾವನ ನಮ್ಮ ಮುಂದೆ, ಮಂಗಳವೇ ಗುರು ಸತ್ಪದವೇ ರಾಘವೇಂದ್ರ ಜಯವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಜಯ ತುಂಗಾ ಜಲ ಜಯ ಶ್ರೀ ಜಯ ರಾಘವೇಂದ್ರ, ಶ್ರೀಹರಿ ಜಯ ಜಯ ಗೋ. ರಾಯರ ದರ್ಶನ ಪಾಪ ವಿಮೋಚನ ಮಂಗಳಾಭರಣ ಪೂರ್ಣ, ದೇವರ ಪ್ರೇರಣೆ ನಡೆಸುವ ಯತಿಗಳ ದರ್ಶನ ಕೋಟಿ ಪುಣ್ಯ. ಭಾಗ್ಯವಿದು ಸೌಭಾಗ್ಯವಿದು ಬೃಂದಾವನ ನಮ್ಮ ಮುಂದೆ, ಮಂಗಳವೇ ಗುರು ಸತ್ಪದವೇ ರಾಘವೇಂದ್ರ ಜಯವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಜಯ ತುಂಗಾ ಜಲ ಜಯ ಶ್ರೀ ಜಯ ರಾಘವೇಂದ್ರ, ಶ್ರೀಹರಿ ಜಯ ಜಯ ಗೋ. ಸಮಾರಂಭದಲ್ಲಿ ಸದಾನಂದ್ ಅಗ್ನೋತ್ರಿ, ರಂಗನಾಥ್ ದೇಸಾಯಿ, ಮೋಹನ್ ರಾವ್ ಪಾಟೀಲ್, ರಾಘವೇಂದ್ರ ಬೋರಳ್ಕರ್, ದಿಲೀಪ್ ಕುಲಕರ್ಣಿ, ಪ್ರಶಾಂತ್ ಪಾಟೀಲ್, ಭರತೇಶ್ ಕಲ್ಯಾಣ್ ಆಚಾರ್, ಸಂಜೀವ್ ರೆಡ್ಡಿ, ದತ್ತು ಫಡ್ನೀಸ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು.